ಕೇಳ ಮಾಸ್ತರ ನಮ್ಮ ಸವಾಲಿನ ಉತ್ತರ ವಿಶ್ವಕರ್ಮ ನೋಡ ಮಾಸ್ತರ ವಿಶ್ವಕರ್ಮ ನೋಡ ಮಾಸ್ತರ ಮೊದಲ ಒಂದೆರಡು ಆಯದವ ಒಂದು ಹೇಳಿ ಬರ್ತಾರೆ. ನಮ್ಮ ಮಂಡಿಹಾಳ ಗ್ರಾಮದ ಹಿರಿಯರ ನಮ್ಮ ಅಲ್ಪ ಕಲೆ ಮೆಚ್ಚಿ 201 ಕೊಟ್ಟಾರ. ಅವರಿಗೆ ತುಂಬಾ ಬಾರಿ ಯಾದೆ. ನಮ್ಮ ಸುರೇಶಣ್ಣ ಹಡಪದ ಇವರು ಸಹ 21 ಕೊಟ್ಟಾರ. ಅವರಿಗೂ ಸಹ ತುಂಬಾ ಚಿರಋಣಿಯಾದೆ. ನಮ್ಮ ಪ್ರಕಾಶಣ್ಣ ಬೇಕ್ರಿ ನಮ್ಮ ಅಲ್ಪ ಕಲೆ ಮೆಚ್ಚಿ ಒಂದು ಶಾಲ್ ಹೊದಿಸಿ 101 ರೂಪಾಯಿ ಯಾರು ಕೊಟ್ಟಾರ. ನಮ್ಮ ಡಗ್ಗ ಮಾಸ್ತರ್ಗ ಹಿಂದ ಹಾಕ್ಯಾರ. 51 ಅವರಿಗೆ ತುಂಬಾ ಬಾರಿ ಯಾದೆ. ಏನೇನ ಬಾಳ ಮಾತಾಡಿದೆಲ್ಲೋ ಮಾಸ್ತರ. ನಮ್ಮ BR ಅಂಬೇಡ್ಕರ್ ಅವರಿಗೆ ಶಾಲೆಗೆ ಹೆಸರನ್ನ ಹಚ್ಚುವಾಗ ಏನಂತ ಹೆಸರು ಹಚ್ಚಿದ್ರಂದ್ರ ದೈವ ಚಂದಗೆ ಬರ್ಕೋ. ನಂದು ಹಂಗ ನಿನಗೊಂದು ವಾದ. ಏನು ವಾದ ಅಂದ್ರೆ ಏನು ಈಗಿನ ಕಾಲದಾಗ ಹಿಂಗೈತೋ ಏನು ನಮ್ಮ ಭೀಮರಾವ್ ಅಂಬೇಡ್ಕರ್ ಅವ್ರ ಶಾಲೆ ಕಲಿಯುವಾಗ ಅದೊಂದು ಸಿಸ್ಟಮೆಟಿಕ್ ಬೇರೆ ಇತ್ತು. ಇದು ನನಗೆ ಇವತ್ತು ಗೊತ್ತಾಗ್ಬೇಕು. ನಿನ್ನಷ್ಟು ಶಾಲೆ ಅಲ್ಲ, ಇದು ದೈವ ವಿಚಾರ ಮಾಡುವಂತ ನಾವು ಮಾತು ಹೋದ್ರಿ ಸರ್. ಈ ಮಾಸ್ತರ್ ಏನು ಹೇಳಿದ, ಬೀವ್ ಅಂತ ಅಷ್ಟ ಇತ್ತು ಅಂತ ಇವ ಹೇಳ್ತ. ಶಾಲ್ಯಾಗ ಹೆಸರು ಹಚ್ಚುವ ಏನು ಬೀವ್ ರಾಮ್ಜಿ ಸತ್ಪಾಲ್ ಅಂತ ಹಚ್ಚಿಸಿದ್ರು ಹೆಸರು, ಅಥವಾ ಬರೇ ಬೀವ್ ಅಂತ ಅಷ್ಟ ಇತ್ತು ಶಾಲೆ ಒಳಗೆ. ಬಲೆ ಶಾಲೆ ಕಲ್ತಾನಲ್ಲ, ಮಾತಾಡುವಾಗ ಮಾತಿನ ಮ್ಯಾಗ ನಿಗಾ ಇರಬೇಕು. ದಯವಿಟ್ಟು ದೈವ ಎಲ್ಲಾರು ಇಲ್ಲೇದ್ರಿ. ಅವ ಹೇಳಿದ್ದಿಷ್ಟ ಬೀವ್ ಅಂತ ಹಚ್ಚಿದ್ರೆ ಅಂತ ಅಷ್ಟ ಹೇಳ. ಅಂಥ ಮಹಾನ ವ್ಯಕ್ತಿಗಳ ಹೆಸರು ಕೆಡಲಾಕು ಇಂಥವ್ರು ಒಬ್ಬರು ಕಾರಣೀಭೂತರ ಕಾರಣ ನನಗೆ ಇವತ್ತು ಗೊತ್ತ. ಈಗ ಇವನ ಹೆಸರು ಮಾರುತಿ. ಮಾರುತಿ ಹೆಚ್ಚು ಲಮಾಣಿ ಅಂತೈತಿ ಇವನು ಪೂರ್ಣ ವಿಷಯ. ಹೌದಾ? ನಿನ್ನ ಡೇಟ್ ಆಫ್ ಬರ್ತ್ನಾಗೂ ಹಿಂಗೆ ಕೊಟ್ಟಿರ್ತಾನೆ. ಮಾರುತಿ ಅಂತ ಅಷ್ಟೇ ಇರೋದಲ್ರಿ. ಹೌದಲ್ರಿ ದೈವ? ಬೇಕಾದ್ರೆ ನೋಡ್ರಿ ನೀವು ಇವತ್ತು ಆ ಗುರುಗಳ ಅವ್ರ ಅಡ್ರೆಸ್ ಕೊಟ್ಟಿರಬಹುದು, ಒಪ್ಕೊಳ್ಳುವಂಥದ್ದು. ಬೀವ್ ಅಂತ ಅಷ್ಟ ಇಟ್ಟಾರ ಹೆಸರು, ಅಷ್ಟ ಹಚ್ಚಾರ ಅಂತ ಹೇಳ್ತಾನೆ. ಒಂದು ಹಿಟ್ಟು ಏನು ಬೇಡ, ಅಲ್ಲಿ ಯಾರಿಗಾರ ಹಿರಿಯರಿಗೆ ಇದ್ರೆ ತೋರಿಸ್ಬಿಡ. ನಿಂದು ಯಾವ ತಂದಿ ನೋಡು ಆ ಬುಕ್, ಅಲ್ಲಿ ಹಿರಿಯರಿಗೆ ತೋರಿಸ್ಬಿಡ, ನನಗೇನು ಬೇಡ. ಏನು ಮತ್ತು ನೀನ ಬರ್ಗಿರ್ಕೊಂಬಂದೀವಿ ಏನು ಟೈಪ್ ಮಾಡಿಸಿವಿ ಅದು ಗೊತ್ತಿಲ್ಲ ನನಗೆ. ನಮಗೆ ಗೊತ್ತಿರೋದು ಏನ್ರಿಪ್ಪ ಅಂತಂದ್ರೆ ಬೀವ್ ರಾಮ್ ಜಿ ಸತ್ಪಾಲ್ ಅಂತ ಇರಬಹುದು ಅಂತ ನಮ್ಮ ಊಹೆ. ಹಂಗೆ ನಾವು ಮೊದ್ಲಿಗೆ ಹೇಳೇವ್ ಸರ್. ಅದು ಇವೇನಂತ ಬೀವ್ ಅಷ್ಟೇ ಬರಿಸ್ಯಾರ ಅಂತ ಹೇಳ್ತಾನೆ.
ಮತ್ತೇನು ಬುಕ್ ಬರ್ದಾರ ಶಾಣ್ಯಾರೋ ನೀ ಮತ್ತೆ ಇಂಥದನ್ನು ಓದ್ದವ್ ನೀ ಶಾಣ್ಯಾನೋ ಅದು ನಮಗೆ ಲೆಕ್ಕರಿವಲ್ವ. ಮತ್ತು ಒಂದೇನಂತಾನಂದ್ರೆ ಏಕಂದ ಏಕಂದ ನಾ ಹೆಂಗ್ ಕಾಣಕತ್ತಾನಂತ ಇವನ್ ಕಣ್ಣಿಗೆ. ಇವನು ವಯಸ್ಸಿದ ಮಕ್ಕಳು ಕಂದ ಅಂತಾನೆ. ಹೌದು ಬೇಡ ಮಾರುತಿ, ನಾ ನಿನಗೆ ಕಂದಾದ್ರೆ ನೀ ನಮ್ಮಪ್ಪಗ ಏನಾದಿ ಕೇಳುವಂತ ಮಾತಾಡೋದ್ರಿ. ಕಂದ ಕಂದ ಅನ್ನಕತ್ತ ಹಂಗೆ ನಮ್ಮಪ್ಪಗೆ ಇವೇನಾದ ಅಂತ. ಮತ್ತೊಂದು ಏನು ಹೇಳಕತ್ತಾನಂದ್ರ ನಾಳೆ ಭಜನಿ ಹೇಳು. ಅವ್ವ ಆ್ಯಕ್ಟಿಂಗ್ ನೋಡಿ ನಂಗೆ ರಾವಾಗ್ಯಾನ ಮರ್ತಿದ್ರಿ ನಾ ಹೇಳಕ್ಕದ್ನ ಅಂತ. ಬಾ ಒಂದು ಪಾಠ ಕೊಡ್ತಾನೆ ನಿನಗೆ. ನಮ್ಮ ಊರಾಗ ಸಂಜೆ ನಾಟಕ ಹಚ್ಚಾರ ಅರೇ ಶೋಣೆ ಅನ್ಕೊಂತ ಬರುವಂತ ನಾಳೆ ಕೊಟ್ಟುಕೊಂಡು ಹುಣಸ್ಯಾಗ 8 ಲಕ್ಷದ ಸ್ಟೇಜ್ ಐತೆ ಅಂತ 20,000 ಮಂದಿ ಕೂಡಬಹುದು ಒಪ್ಕೊಳ್ಳುವಂಥದ್ರಿ. ಇವತ್ತಂತೂ ಇವನು ನೋಡಿಬಿಟ್ರಿ. ಇವ್ ನೋಡಾಕ್ ಬರೋದು ಏನು ಬ್ಯಾ ನೀವು ನಾಳೆನೆ 8 ಲಕ್ಷದ ಸ್ಟೇಜ್ ನೋಡಾಕ್ ಬರ್ರಿ ನೀವು. ಇದು ಇಲ್ಲಿದ್ದ ಪಟ್ಕೊಳ್ಸಿ ಮುಂಚೆ ಬಾಕಲ್ದಾಗಿರೋ ಬುಟ್ಟು ಸಿಂಗಾಗಿ ಇಲ್ಲಿ ಅದ ಏನ ಮಗಲ್ ಕಿಲ್ ನೂಲಿವೆ ಅಲ್ಲೇ ಟಾಯಿ ಅಂತ ಹೇಳ್ದ್ರೆ ನೀವು ಇಲ್ಲೇ ಅದ ನೋಡಿ. ನಾನು ಹೇಳೋದು ಹೇಳ್ತಿ ಡಂಬಾಚಾರ ಭಾಳ ಹೇಳ್ಬೇಡ. ನಾಳೆ ಭಜನೆ ಇದಾವಪ್ಪ ಬರ್ರಿ, ಒಂದು 100-200 ರೂಪಾಯಿ ಕಿಶಾದಾಗ ಇಟ್ಕೊಂಡು ನನಗೆ ಆಯರ್ ಹಾಕಕ್ಕನ್ನ ಅದೊಂದು ಮಾತು ಬೇಡ. ನೀ ಆಯರಕ್ಕೆ ಭಜನೆ ಮಾಡ್ತೀನಿ ನನಗೆ ಗೊತ್ತಾಗ. ಆದ್ರೆ ನಿನ್ನ ನೋಡ್ಯಾರ ಅವ್ರು, ನಾ ಅವ್ರಿಗೆ ಹೇಳಕತ್ತಿದ್ದು ಅದನ್ನ ಸ್ಟೇಜ್ ನೋಡಾಕ್ ಬರೀಪ್ಪ. ವಿಚಾರ ಮಾಡ್ರಿ ನೀವು. ಒಂದ ಹಂಗೆ ಅವ್ನ ಬಾಯಲ್ಲಿ ಮಾಸ್ತರ್ ಮತ್ತೆ ಚಲೋ ಮಾಡ ಇಲ್ಲೇ ಇಟ್ಬಿಡ ಅವೇನು ಚಲೋ ಮಾಡ್ತಾರೆ. 8 ಲಕ್ಷ ಸ್ಟೇಜ್ಗೆ ಕೊಟ್ರಿ, ಮಾಸ್ತರ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ತಿಳಿಯಾಗ ಒಂದು 50,000 ರೂಪಾಯಿ ಹೋಗ್ತೀವಿ. ಗಂಗಾಳ ಪಗಾರ ಮ್ಯಾಗ ಮುಗಿಸ್ಯಾರ. ಹೇಳುದು ಹೇಳ್ತಿ ಸ್ವಲ್ಪ ನಮಗೂ ಹಂಗ ಹೇಳ ಮಾಸ್ತರ. ಏ ಕೃಷ್ಣ, ದಗ್ಗಾದ ಬ್ಯಾಗಿನ ಜೊತೆ ಇನ್ನೊಂದು ಬ್ಯಾಗ್ ತಗೊಂಡು ಬಾ ಅವ್ನು ರೊಕ್ಕ ಹಾಕಾಕ. ಸಾಗಟ್ ನೋಡೋದಕ್ಕೆ ಆಗುತ್ತದೆ. ಭಜನೆ ಅಬಸ ಭಜನೆ ಅಬಸ ಅಪ್ಪ ಈಗ ಎಣ್ಣೆ ಪಾಳಿ ಆಡೀನಿ ಚಿಲ್ಲೂರಪ್ಪ ಚಿಕ್ಕಮಳ್ಳಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಯಾಕೆ ಬಂದಾಳಂತ್ರಿ ಕಡಬಿಡಕಿ. ಇರ್ಲಿ ಏನ ಭಾಳ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ ಏನ. ಮಾತಾಡಲ್ಲ ನೀ ಮ್ಯಾಗ ನೋಡ್ತೀನಿ, ನಾ ಮಾತಾಡಕತ್ನಿ ಅಂದ್ರೆ ಏನ ಅದನ್ನು ಬಿಡೆ ಇಲ್ಲಿಕ್ಕೆ. 8 ಲಕ್ಷ ಸ್ಟೇಜ್ ನಾಳೆ ಹೋಗೋಣ, ಕಾರ್ ತಗೊಂಡಾಗ ಬೇಕಾದಾಗಲಿ ಆ ಸ್ಟೇಜ್ ನೋಡಕ್ ಹೋಗೋಣ. ಪೇಡ ನಗರಿ